ನನ್ನ ತಂಗಿಗೆ ಒಂದು ವಿಡಿಯೋ ಮಾಡಂದ್ರೆ ಅವಳು ಪಾಸ್ತಾ ತಿಂತವಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. Hi friends, welcome back to my YouTube channel. ನಮ್ಮಮ್ಮ ತೊಂಡೆನ ಕಟ್ಕೊಂಡು ಎತ್ಕೊ ಬರ್ತಾ ಇದಾರೆ. ಸೊ ನಾ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಚೆನ್ನಾಗಿ ಉಗ್ದಿ ಉಪ್ಪಿನಕಾಯಿ ಹಾಕ್ತಾರೆ. ಸೊ ಕಟ್ ಮಾಡ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ. ತೊಂಡೆನ ತಂದು ಇಲ್ಲಿ ಇಕ್ಕಿದ್ದಾರೆ. ನಮ್ಮಮ್ಮ ಬೈತವ್ರೆ, ತೊಂಡೆಲೆ ಹೊಡೆದಾಕ್ಬಿಡ್ತೀನಿ ನಿಂಗೆ ಅಂತ ಹೇಳಿ. ಸೊ ಹಿಂದೆ ಇಟ್ಟಿದ್ದಾರೆ, ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ನಾನ್ ಕೂಡ ಅಲ್ಲಿಂದ ಹೊರಟು ತೊಂಡೆ ತಗೊಬಂದ್ ನಮ್ಮ ಮನೆ ಹತ್ರ ಹಾಕ್ಬೇಕು ಅಂತ ಎಷ್ಟು ಸರ್ಕಸ್ ಮಾಡಿ ಗಾಡಿನ ಬ್ಯಾಲೆನ್ಸ್ ಮಾಡಿ, ನಮ್ಮಮ್ಮ ಮುಂದೆ ಇಡಿ ಅಂದ್ರೆ ಹಿಂದೆ ಇಟ್ಟಿದೆ ತಪ್ಪಾಯ್ತು ಅನ್ಸುತ್ತೆ. ಸೊ ತುಂಬಾ ಕಷ್ಟ ಆಯ್ತು ಎತ್ಕೊ ಬರಕ್ಕೆ. ಸೊ ನಮ್ಮಮ್ಮ ಆಲ್ರೆಡಿ ಒಂದ್ಸರಿ ತಂದ್ ಹಾಕಿದ್ರು ಮನೆ ಹತ್ರ, ಅವ್ರ ಕೈಯಲ್ಲಿ ಆಗಿಲ್ಲ ಅಂತ ನನ್ಗೆ ಫೋನ್ ಮಾಡಿ ಹೇಳಿದ್ರು. ಮೊದ್ಲೇ ಹೇಳೋದಲ್ವಾ ಅಂತ ಹೇಳಿ ಹೋದೆ, ಬಟ್ ನಂಗೆ ಬೈಕಲ್ಲಿ ಎತ್ಕೊ ಬರಕ್ಕೆ ಇಷ್ಟೊಂದು ಕಷ್ಟ ಆಯ್ತು. ಸೊ ನಮ್ಮಮ್ಮ ಯಾವಾಗ್ಲೂ ಹೋಗಿ ಮೇವೆಲ್ಲ ಹೊತ್ಕೊ ಬರ್ತಾ ಇರ್ತಾರೆ. ಸೊ ಅರ್ಥ ಮಾಡ್ಕೋಬೇಕು ನಾವು ಕೂಡ. ಆದ್ರೆ ನನ್ಗೆ ಹೇಳಿದ್ರೆ ನಾನು ಯಾವಾಗ್ಲೂ ಮಾಡಲ್ಲ ಅಂತ ಹೇಳಲ್ಲ. ಸೊ ನಾನು ಇದ್ದಾಗ ನಾನು ತಗೊಬಂದ್ ಹಾಕೊಡ್ತೀನಿ. ಸೊ ಅಮ್ಮ ಯಾವಾಗ್ಲೂ ಜಾಸ್ತಿ ನಮಗ್ ಕೆಲ್ಸನೇ ಹೇಳಲ್ಲ, ಅವರೇ ಮಾಡ್ತಿರ್ತಾರೆ. ತುಂಬಾ ಕಷ್ಟ ಆಯ್ತು ಅಂದಾಗ ಮಾತ್ರ ನಮ್ಗೆ ಹೇಳೋದು. ಸೊ ಅದಕ್ಕೆ ಅಲ್ವಾ ತಾಯಿ ಅಂತ ಹೇಳೋದು. ಓಕೆ, ನಾನು ಕೂಡ ಬೇಗ ಬೇಗ ತೊಂಡೆನ ಕೆಳಗಡೆ ಹಾಕ್ಬಿಟ್ಟು ರೆಡಿ ಆಗ್ಬೇಕು ನನ್ನ ಶಾಪ್ಗೆ ಹೋಗಕ್ಕೆ. ಸೊ ವಿಡಿಯೋ ಕೂಡ ಎಡಿಟ್ ಮಾಡಕ್ ಟೈಮ್ ಸಿಗ್ತಾ ಇಲ್ಲ ನನ್ಗೆ. ಇದು 3 days ವಿಡಿಯೋನ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ರೆಡಿಯಾಗಿ ನಮ್ಮ ಮನೆಗೆ ಹೋಗಿ ನಾನು ಕೂಡ ನನ್ನ ಲಿಪ್ಸ್ಟಿಕ್ ನ ಹಾಕೊಂಡು, ಸೊ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ, ಲಿಪ್ಸ್ಟಿಕ್ ಒಂದೇನೆ ಹಾಕೊಳ್ಳೋದು. ಜನ ಅದನ್ನ ನೋಡಿನೇ ಹುರ್ಕೋತಾರೆ, ಮೇನಪ್ಪ ಮೇಕಪ್ ಮಾಡ್ಕೊಂಡು ಹೋಯ್ತಾಳೆ ಅಂತ. ಅವ್ರ ಕಣ್ಣಿಗೆ ಏನೋ ಹೇಳ್ತಾರೆ, ಬೈಯಕ್ ಬರ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದನ್ನ. ಸೊ ನಮ್ಮ ಅಕ್ಕಂಗೂ ಬಾಯ್ ಹೇಳಿ ನಾನು ಬಾಯ್ ಮಾಡಿ ಅವ್ರಿಗೂನು. ಅವ್ರ ಮಗ ಅವರು. ಸೊ ನನ್ನ ಗಾಡಿನ ಎಲ್ಲೋ ಹೊರಗಡೆ ತಗೊಂಡು ಹೋಗಿದ್ರು. ನಾನು ಕೂಡ ಹೊರಡೋ ಟೈಮಲ್ಲಿ ಒಬ್ರು ಅಜ್ಜಿ ನಮ್ಗೆ ಅಡಿಕೆ ಕೊಡ್ತೀರಾ ಇದೆಯಾ ಅಂತ ಕೇಳಿದ್ರು. ಮನೇಲಿತ್ತು, ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ನಾವಂತೂ ಎಲೆ ಅಡಿಕೆ ಹಾಕೊಳ್ಳಲ್ಲ ಅಂತ ಹೇಳಿ ಅವ್ರಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿ, ಓಕೆ ಮನೇಲಿದೆ ಅಂತ ಹೇಳ್ಬಿಟ್ಟು ಹೋಗಿ ತಗೊಬಂದು ಕೊಟ್ಟೆ. ಅಜ್ಜಿ ಖುಷಿ ಆಗ್ಬಿಟ್ರು. ಸೊ ಓಕೆ, ನಾನು ಕೂಡ ಹೊರಡ್ತಾ ಇದ್ದೀನಿ. ನಮ್ಮ ಅಕ್ಕ ಹಿಂದೆಯಿಂದ ವಿಡಿಯೋ ಮಾಡ್ತಾ ಇದ್ದಾರೆ. ಅದನ್ನ ನಿಂಗ್ ಬರೀ ವಿಡಿಯೋ ಹುಚ್ಚು, ಹೋಗು ಬೇಗ ಬೇಗ ನೀನು ಅಂತ ಬೈತಾ ಇರ್ತಾರೆ. ಸೊ ಆ ಗ್ಯಾಪ್ ಅಲ್ಲಿ ನಾನು ಒಂದ್ ವಿಷಯನ ಕೇಳೇ ಬಿಟ್ಟೆ ಅವ್ರಿಗೆ. ಏನಂತ ಅಂತೀರಾ? ಬಿಸ್ಲಕ್ ಚೆನ್ನಾಗೇ ಕಾಣಿಸ್ತೀಯ ಕಣ, ಹೋಗಂತ ಹೇಳಿ ಒಂದೇ ಮಾತು ಮುಗಿಸೇ ಬಿಟ್ರು. ಯಾಕೆ ನಾನ್ ಚೆನ್ನಾಗಿಲ್ವಾ ಅಂತ ಡೌಟು ನನ್ಗೆ. ಇರ್ಲಿ ಒಂದ್ ಕೈ ನೋಡ್ಕೋತೀನಿ ಅಂತ ಹೇಳಿ ನಾನು ಇಲ್ಲಿಂದ ಹೊರಟಿದ್ದೆ ನನ್ನ ತಂಗಿ ಮನೆ ಹತ್ರ ಸೀದಾ. ಸೊ ಅವಳನ್ನ ಪಿಕಪ್ ಮಾಡ್ಕೊಂಡು ನನ್ನ ಶಾಪಿಗೆ ಬಂದು, ಅವರು ನಮ್ಮ ಚಿಕ್ಕಮ್ಮನ ಮಗಳು. ಸೊ ಇಬ್ರು ಮಾತಾಡ್ಕೊಂಡು ಸ್ವಲ್ಪ ಕಮ್ಯುನಿಕೇಶನ್ ಮಾಡಿ ಇಬ್ರು ಸೇರಿ ಐಟಮ್ನ ನೀಟಾಗಿ ಪ್ಯಾಕ್ ಮಾಡೋಣ ಅಂತ ಹೇಳ್ಕೊಂಡು ನಮ್ಮ ಕೆಲ್ಸನ ಸ್ಟಾರ್ಟ್ ಮಾಡೋ ಟೈಮ್ ಬಂತು. ಸೊ ಓಕೆ ಅಂತ ಹೇಳಿ ಎಲ್ಲ ಐಟಮ್ ಎಲ್ಲಾನು ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದೀವಿ. ಎಲ್ಲ ಕೆಲ್ಸನು ಮುಗಿಯೋ ಅಷ್ಟೊತ್ತಿಗೆ ಬೇಗ ಕಾರ್ಪೆಟ್ರು ಬರ್ತಾರೋ, ಅಲ್ಲಿ ಬರ್ತಾ ಇದೀವಿ ಇಲ್ಲಿ ಬರ್ತಾ ಇದೀವಿ ಅಂತ ಸುಮ್ನೆ ಕತೆನೆ ಹೇಳ್ತಾ ಇದಾರೆ. ಕಾರ್ಪೆಟ್ರು ಇವ್ರು ಮಾತ್ರ ಆಗ, ಇರೋರೆಲ್ಲ ಆಗ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವಾಗ ಕೆಲ್ಸಕ್ಕೆ ಹೇಳಿದ್ರುನು ಸೊ ಅವ್ರು ಅದೇ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲರೂ ಹೀಗೇನಾ ಅನ್ನೋದು ಒಂದು ಡೌಟ್ ಅಷ್ಟೇನೆ. ಸೊ ನಾನು ಪರ್ಫ್ಯೂಮ್ ನ ಹೊಡ್ಕೊಂಡು ನನ್ನ ತಂಗಿ ಮೂಗತ್ರ ಸುಮ್ನೆ ಸ್ಮೆಲ್ ನೋಡು ಅಂತ ತೋರ್ಸಿದ್ರೆ ಅವಳೇನೋ ನಾನು ಹಾವು ತೆಗೆದು ಮೈ ಮೇಲೆ ಹಾಕ್ದಂಗೆ ಆಡ್ಬಿಟ್ರು. ಓಕೆ ಅಂತ ಹೇಳಿ ನಾವು ಇಲ್ಲಿ ಕೆಲ್ಸನ ಮುಗಿಸಿ ನಾವು ನೆಕ್ಸ್ಟ್ ಇದನ್ನೆಲ್ಲ ಎಲ್ಲಿಡ್ಬೇಕು ಅಂತ ಯೋಚನೆ ಮಾಡ್ತಾ ಓಕೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಅಲ್ಲಲ್ಲೇ ತುಂಬಾ ಅಷ್ಟಕ್ಕೇನೆ ಸುಸ್ತಾಗಿ ಕೂತ್ಕೋತಿದ್ಲು ನನ್ನ ತಂಗಿ. ಓಕೆ ಅಂತ ಹೇಳಿ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿ ಮುಗಿಸಿ ನಾವು ನೆಕ್ಸ್ಟ್ ನಮ್ಮ ಅಂಗಡಿ ಪಕ್ಕ ಒಂದು ಅಂಗಡಿ ಖಾಲಿತ್ತು, ಅಲ್ಲಿಡೋಣ ಅಂತ ಯೋಚನೆ ಮಾಡ್ಕೊಂಡ್ವಿ. ಸೊ ಅದನ್ನ ತೆಗೆದು ನೋಡಿದ್ರೆ ಫುಲ್ ಡಸ್ಟ್ ಇತ್ತು. ಓಕೆ ಕ್ಲೀನ್ ಮಾಡ್ತೀನಿ ನಾನು ಅಂತ ಹೇಳಿ ಹೋದೆ. ಅವಳು ನಾನು ಕ್ಲೀನ್ ಮಾಡಲ್ಲ ಅಂದ್ಬಿಟ್ಟು ಶೆಡ್ಡರ್ನ ಇಟ್ಕೊಂಡ್ಳು. ಯಾಕಂದ್ರೆ ಅದು ಒಂದೇ ಸಮ ಬಂದ್ಬಿಡುತ್ತೆ, ಲಾಕ್ ಆಗಲ್ಲ, ಹಾಳಾಗಿದೆ ಸ್ವಲ್ಪ ಅಂತ ಹೇಳಿ. ನನ್ನ ಕೈಲಿ ಹಿಡ್ಕೊಳಕ್ ಆಗ್ತಿಲ್ಲ, ನೀನೇ ಹಿಡ್ಕೊ ಅಂತ ಹೇಳಿ ನನ್ನ ಕೊಟ್ಲು.
ಏನೋ ಹೇಳ್ತಾರಲ್ಲ, ಹನುಮಂತ ತಾಯಿಗೋಸ್ಕರ ಏನೋ ಬೆಟ್ಟನೇ ಹೊತ್ಕೊ ಬರ್ತಾರಲ್ಲ, ಆ ರೀತಿ ಹಿಡ್ಕೊಂಡು ನಿಂತಿದೆ. ಅಷ್ಟ್ರಲ್ಲಿ ಕಸ್ಟಮರ್ ಬಂದಂತ ಐಬ್ರೋ ಮಾಡಿ ಮುಗಿಸಿ ನಾನು ಕೂಡ ನನ್ನ ಗಾಡಿ ರಿಪೇರಿ ಇತ್ತು ಮುಗಿಸ್ಕೊಂಡು ನಾವು ಬಂದಿದ್ದೆ ಸಂತೆ ಮಳದಲ್ಲಿರೋ ಅಮೇರಿಕನ್ ಪಿಜ್ಜಾ ಅಂತ ಇಲ್ಲಿ ಒಂದು ಚೆನ್ನಾಗಿದೆ. ಮತ್ತೆ ಸೊ ಹೇಗಿದೆ ನೋಡೋಣ, ನೋಡಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೋದ್ವಿ. ಎಸಿ ಗಿಸಿ ಎಲ್ಲ ಹಾಕಿ ಫುಲ್ ಕೂಲಾಗಿ ಇಟ್ಟಿದ್ರು. ಓಕೆ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡ್ಕೊಂಡು, ಆ ಗ್ರೀನ್ ಕಾಣಿಸ್ತಿತ್ತಲ್ಲ ಅದು ಬರ್ಡೇ ಸೆಲೆಬ್ರೇಷನ್ಗೆ ಫ್ರೀ ಅಂತೆ. ಸೊ ಏನೇನೋ ಆಫರ್ ಅಂತ ಎಲ್ಲ ಹಾಕಿದ್ರು. ಇದೆ ನೋಡಿ, ಬರ್ಡೇ ಸೆಲೆಬ್ರೇಷನ್ ಫ್ರೀಯಾಗಿ ಮಾಡ್ಕೋಬೋದಂತೆ. ಮತ್ತೆ ನನ್ನ ತಂಗಿ ಒಂದು ಫೋಟೋ ತೆಗಿ ಅಂದ್ರೆ ಕೇಳ್ದೇನೆ, ಬಟ್ ನನ್ನ ಕಸ್ಟಮರೇನೆ ಅವರು, ಪಾಪ ಅವ್ರಿಗೆ ಬಲವಂತ ಮಾಡಿ ಕಳ್ಸಿದ್ಲು. ನಾನು ಹೆಂಗ್ ಕೇಳೋದು ಅವ್ರನ್ನ ಅನ್ಬಿಟ್ಟು ನಾನು ಸೈಲೆಂಟ್ ಆಗಿದೆ. ಅವಳೇ ಕಳ್ಸಿದ್ಲು. ಓಕೆ ಬಂತು, ಅಂತೂ ಇಂತೂ ತಿಂದ್ವಿ ಚೆನ್ನಾಗಿ. ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಬೇರೆ ಕಡೆಗಿಂತ ಇಲ್ಲಿಗೆ. ಓಕೆ ಅಂತ ಹೇಳಿ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.